ಬೇಲೂರು ತಾಲೂಕು ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಮಾಜೋತ್ಸವ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಮಾತನಾಡಿ, ಯುವಕರು ಹೆಗಲ ಮೇಲೆ ಕೇಸರಿ ಶಾಲುಗಳನ್ನು ಧರಿಸಿಕೊಂಡು ಬಂದಿರುವುದು ಹಿಂದೂ ಧರ್ಮದ ಸಂಕೇತವನ್ನ ಸಾರುತ್ತದೆ. ಭಾರತದ ಮಹಾಪುರುಷರಲ್ಲೊಬ್ಬರಾದ ಸ್ವಾಮಿ ವಿವೇಕಾನಂದರು ವಿಶ್ವದ ವೇದಿಕೆಗಳಲ್ಲಿ ಹಿಂದೂ ಸಂಸ್ಕೃತಿಯನ್ನ ಬಲವಾಗಿ ಪ್ರತಿಪಾದನೆ ಮಾಡಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟುವಂತಹ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸಂಘವನ್ನು ವಿರೋಧಿಸಲು ಪ್ರಾರಂಭಿಸಿತ್ತು. ಸಂಘದ ಸದಸ್ಯರು ಯಾವ ಲಾಭವನ್ನ ಪಡೆಯದೆ ಸಮರ್ಪಣಾ ಮನೋಭಾವವನ್ನ ಹೊಂದಿರುತ್ತಾರೆ. ಭಾರತವನ್ನ ಒಗ್ಗೂಡಿಸುವ ಕೆಲಸವನ್ನ ಸಂಘ ಮಾಡುತ್ತಿದೆ. ನಮ್ಮ ನಾಯಕರು ಹಿಂದೂ ಧರ್ಮವನ್ನ ಉಳಿಸುವ ಮಹತ್ ಕಾರ್ಯ ಮಾಡಿದ ಫಲವೇ ಹಿಂದೂ ಧರ್ಮ ಆಳವಾಗಿ ಬೇರೂರಲು ಸಾಧ್ಯವಾಗಿತ್ತು. ಭಾರತದಲ್ಲಿ ಹುಟ್ಟಿದ ನಾವೇ ಧನ್ಯರು. ಹಿಂದೂಸ್ತಾನ ಹಿಂದೂಗಳಿಗೆ ಸೇರಿದ್ದು ಅಂದ್ರೆ ಅಪರಾಧ ಎನ್ನುತ್ತಾರೆ. ಅಂದು RS 13 ಕೋಟಿ ಸದಸ್ಯರನ್ನ ಹೊಂದಿರುವ ದೇಶದ ಅತಿ ದೊಡ್ಡ ಸಂಘಟನೆಯಾಗಿದೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಸಕಲೇಶಪುರ ಕೊಡಗಿನ ಭಾಗದಲ್ಲಿ ಕಡಿಮೆ ಕೂಲಿಗೆ ಅಸ್ಸಾಂ ಹಾಗೂ ಬಾಂಗ್ಲಾದ ನುಸುಳುಕೋರರು ಬರುತ್ತಿದ್ದಾರೆ. ಹೊರಬಗ್ಗೆ ಹೆಚ್ಚಿನ ಜಾಗೃತಿ ಅವಶ್ಯಕ. ನೀವುಗಳು ಅವರನ್ನ ಒಳಗಡೆ ಬಿಟ್ಟುಕೊಂಡರೆ ನೀವು ದೇಶಕ್ಕೆ ಮಾಡುತ್ತಿರುವ ಬಹುದೊಡ್ಡ ಅಪರಾಧ ಎಂದು ವಿಷಾದ ವ್ಯಕ್ತಪಡಿಸಿದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜೋತ್ಸವ ನಿರ್ವಹಣಾ ಸಮಿತಿ ಉಪಾಧ್ಯಕ್ಷ ಅಮಿತ್ ಶೆಟ್ಟಿ, ಸಂಕಲಾಪುರ ಮಠದ ಶಾಂತಿವೀರ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಇಂದಿನ ಯುವಕರು ದೇಶದ ಬಗ್ಗೆ ಚಿಂತಿಸುವುದನ್ನ ಬಿಟ್ಟು ಮೊಬೈಲ್ನಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ. ಇಂದು ನಮ್ಮನ್ನ ಲಕ್ಷಾಂತರ ಸೈನಿಕರು, ರೈತರು, ಹಿರಿಯರು ನಮಗೆ ಮಾರ್ಗದರ್ಶನ ನೀಡುವ ಮೂಲಕ ದೇಶದ ರಕ್ಷಣೆಯ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಆದರೆ ನಾವುಗಳು ಅವರಿಗೆ ಏನ್ ಮಾಡ್ತಿದ್ದೇವೆ ಎಂಬುದರ ಬಗ್ಗೆ ಮೊದಲು ಅರಿವಿರಬೇಕು. ಇದರ ಜೊತೆಯಲ್ಲಿ ಪ್ರತಿಯೊಬ್ಬ ಯುವಕರು ಸಹ ರೈತರ ಹಾಗೂ ದೇಶದ ಕಾಯೋ ಸೈನಿಕರಿಗೆ ಗೌರವ ಸೂಚಿಸುವ ಕೆಲಸ ಆಗಬೇಕು ಎಂದು ಮನವಿ ಮಾಡಿದರು. ಗಳು ಒಂದು ಗೌರವವನ್ನು ಅರ್ಪಿಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆಯಪ್ಪ ಅಂತಂದ್ರೆ, ನಮ್ಮ ಯುವಕರಲ್ಲಿ ನಮ್ಮ ರಾಷ್ಟ್ರಗೀತೆಯನ್ನ ಬರೆದವ್ರು ಯಾರು, ನಮ್ಮ ನಾಡಗೀತೆಯನ್ನ ಬರೆದವ್ರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಅನ್ನ ಇಟ್ಕೊಂಡು ಅವರು ಅದರಲ್ಲಿ ಮುಳುಗೋಗಿದ್ದಾರೆ ಹೊರತು ನಮ್ಮ ದೇಶದ ಬಗ್ಗೆ ಆಗ್ಲಿ, ನಮ್ಮ ನಾಡಿನ ಬಗ್ಗೆ ಆಗಿ, ನಮ್ಮ ಸಂಸ್ಕೃತಿ ಬಗ್ಗೆ ಆಗಿ ಯಾರಿಗೂ ಅರಿವಿಲ್ಲ. ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ. ಯುವಕರು ದೇಶದ ಬಗ್ಗೆ ಗಮನವನ್ನು ಹರಿಸಬೇಕು, ರೈತರ ಬಗ್ಗೆ ಗೌರವವನ್ನು ಕೊಡಬೇಕು, ಯೋಧರಲ್ಲಿ ಗೌರವವನ್ನು ಕೊಡಬೇಕು. RSS ಸುಮ್ಮನೆ ಹುಟ್ಟಿದ್ದಲ್ಲ. RSS ಹುಟ್ಟುವಂತಹ ಕಾಲಘಟ್ಟದಲ್ಲಿ ಈ ದೇಶದ ಸ್ಥಿತಿ ಹೇಗಿತ್ತು? ಯಾವ ಕಾಂಗ್ರೆಸ್ ಅನ್ನು ನಂಬಿಕೊಂಡು ಇಡೀ ಹಿಂದೂ ಸಮಾಜ ಒಂದು ರಾಜಕೀಯ ಶಕ್ತಿಯಾಗಿ ನಮ್ಮೆಲ್ಲರನ್ನ ಅದು ಕಾಯುತ್ತೆ ಅನ್ನುವಂತ ನಂಬಿಕೆಯಲ್ಲಿ ಹಿಂದೂ ಸಮಾಜ ಬದುಕ್ತಾ ಇರಬೇಕಿದ್ರೆ ಕಾಂಗ್ರೆಸ್ನ ನಾಯಕರು ತುಷ್ಟೀಕರಣದ ರಾಜಕಾರಣಕ್ಕೆ ಹೊರಟೋದ್ರು. ಈ ದೇಶದ ಒಂದು ವರ್ಗ ಪ್ರಬಲವಾಗಿ ದೇಶವನ್ನು ವಿಭಜನೆ ಮಾಡಬೇಕು. ನಾವು ಈ ದೇಶದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನಂಬಿಕೆಗಳು ಬೇರೆ. ನಮ್ಮ ನಾಯಕರೆಲ್ಲ ನಿಮ್ಮ ವಿಲನ್ಗಳು, ನಿಮ್ಮ ನಾಯಕರೆಲ್ಲ ನಮಗೆ ಶತ್ರುಗಳು. ನಿಮ್ಮ ನಂಬಿಕೆನೇ ಬೇರೆ, ನಮ್ಮ ನಂಬಿಕೆನೇ ಬೇರೆ. ನಾವು ನಿಮ್ಮ ಜೊತೆಗೆ ಇರೋದಿಲ್ಲ, ನಮಗೆ ಪ್ರತ್ಯೇಕ ದೇಶ ಕೊಡಿ ಅಂತ ಹೇಳಿ ದೇಶವನ್ನ ವಿಭಜನೆ ಮಾಡುವಂತ ಷಡ್ಯಂತ್ರ, ಸಂಚು, ಗಲಭೆ, ದೊಂಬಿಯಲ್ಲಿ ತೊಡಗಿದಂತಹ ಕಾಲದಲ್ಲಿ ಕಾಂಗ್ರೆಸ್ ಅವರನ್ನ ತಿರಸ್ಕರಿಸುವ ಬದಲಾಗಿ ಅವರನ್ನು ತುಷ್ಟೀಕರಣ ಮಾಡೋದಕ್ಕೆ ಹೊರಟಿತು. ಅವರನ್ನು ಮೆಚ್ಚಿಸುವುದಕ್ಕಾಗಿ ಖಿಲಾಫತ್ ಚಳವಳಿಗೆ ಬೆಂಬಲವನ್ನು ಕೊಡುತ್ತೆ. ಅದರ ಪರಿಣಾಮವಾಗಿ ಕೇರಳದಲ್ಲಿ ಹಿಂದೂ ಸಮಾಜದ ಮೇಲೆ ಅದರ ಪರಿಣಾಮ ಆಯಿತು. 10-15 ಸಾವಿರ ಹಿಂದೂಗಳ ಕಗ್ಗೊಲಾಯಿತು. ಆಗ ಹೇಳ್ತಾರೆ, ಅಲಿ ಮುಸಲಿಯಾರ್ ಇರುವುದು, PK ಹಾಜಿ ಇರುವುದು, ಇವರೆಲ್ಲರ ನೇತೃತ್ವದಲ್ಲಿ ಮಂಜೇರಿಯಲ್ಲಿ, ಕಾಸರಗೋಡು ಭಾಗದಲ್ಲಿ, ಕಣ್ಣೂರಿನಲ್ಲಿ, ಈ ಎಲ್ಲ ಭಾಗಗಳಲ್ಲಿ ವ್ಯಾಪಕವಾದಂತಹ ಹಿಂಸಾಚಾರ ನಡೆಯಿತು. ಲಕ್ಷಕ್ಕೂ ಅಧಿಕ ಹಿಂದೂಗಳ ಬಲಾತ್ಕಾರದ ಮತಾಂತರಗಳು ನಡೆಯಿತು. ಶ್ರದ್ಧಾನಂದರ ನೇತೃತ್ವದಲ್ಲಿ ಆರ್ಯ ಸಮಾಜ ಶುದ್ಧಿ ಚಳವಳಿಯನ್ನ ಕೈಗೆತ್ತಿಕೊಳ್ಳುತ್ತೆ.
ಕಾಂಗ್ರೆಸ್ಸಿನಲ್ಲೇ ಇದ್ದಂತ ಒಬ್ಬ ವ್ಯಕ್ತಿಗೆ ಅನಿಸುತ್ತೆ ಇವತ್ತು ಹಿಂದೂ ಸಮಾಜಕ್ಕೆ ಸರಿಯಾದ ದಿಕ್ಕನ್ನ ಕೊಡುವಂತ ಒಂದು ಸಂಘಟನೆಯ ಅಗತ್ಯ ಇದೆ ಅಂತ ಅವರಿಗೆ ಅನಿಸ್ತು. ಆವತ್ತು ಅವರು ಒಂದಷ್ಟು ರಾಷ್ಟ್ರೀಯ ಮನಸ್ಸುಗಳು ಹಿಂದೂ ಸಂಸ್ಕೃತಿಯ ಬಗ್ಗೆ, ಹಿಂದೂ ಪರಂಪರೆಯ ಬಗ್ಗೆ ಅದಮ್ಯವಾದಂತ ವಿಶ್ವಾಸ ಇದ್ದಂತ, ಅಭಿಮಾನ ಇದ್ದಂತ 4-5 ಯುವಕರ ಜೊತೆಗೆ ಆರಂಭಿಸಿದಂತ ಸಂಸ್ಥೆ ಇವತ್ತು 13 ಕೋಟಿ ಸದಸ್ಯರ ಜೊತೆಗೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಂಘಟನೆ. ಭಾರತದಲ್ಲಿ ಏನಾದ್ರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇಲ್ಲ ಅಂದ್ರೆ ಯಾವ ರೀತಿ ಇರಬಹುದು ಅಂತ ನೀವು ಊಹಿಸಬಹುದು. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸಂಘ ಎಲ್ಲ ಕಾರ್ಯದಲ್ಲೂ ಸಹ ಅದನ್ನ ಚಟುವಟಿಕೆ ಮಾಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅರೇಹಳ್ಳಿಯಲ್ಲಿ ಹಿಂದೂ ಸಮಾಜೋತ್ಸವ ವಿಜೃಂಭಣೆಯಿಂದ ಈಗಾಗಲೇ ಶೋಭಾಯಾತ್ರೆ ಮುಖಾಂತರ ಪರಮಪೂಜ್ಯ ಸ್ವಾಮೀಜಿಯವರ ಮುಖಾಂತರ ಇವತ್ತು ನಡೀತಿದೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ನನಗೆ ಬಹಳ ಸಂತೋಷ ಆಗುತ್ತೆ. ಅಂದ್ರೆ ನಾನು ಸಣ್ಣ ಇರುವಾಗ 1985ರಲ್ಲಿ ಇದೇ ಮೈದಾನದಲ್ಲಿ ನಾವೆಲ್ಲ ಆಗ ಒಂದು 5-6 ವರ್ಷ ಹುಡುಗರಿತ್ತು. 1985ರಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಒಂದು ಹಿಂದೂ ಸಮಾಜೋತ್ಸವ ಇಲ್ಲಿ ಆಚರಣೆ ಆಗಿತ್ತು. ಅವತ್ತಿನ ಕಾಲದಲ್ಲಿ 2,000-3 ಸಾವಿರ ಸಂಖ್ಯೆಯಲ್ಲಿ ಇಡೀ ಮೈದಾನ ಭರ್ತಿಯಾದ ರೀತಿಯಲ್ಲಿ ಇಲ್ಲಿ ನಾವು ಮಾತಾ ಭಗಿನಿಯರು ಮತ್ತೆಲ್ಲರೂ ನಮ್ಮ ಗ್ರಾಮಸ್ಥರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಅವತ್ತಿನ ನೆನಪು ಇವತ್ತಾಗ್ತದೆ. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.